ನಿಮಗೂ ಇದೇ ತರ ಕೈ ಕಾಲು ಒಡೆದು ರಕ್ತ ನೋವು ಉರಿ ಬರ್ತಿದ್ಯಾ? ಹಾಗಿದ್ರೆ ವಿಡಿಯೋ ನಿಮ್ಗೆ. ನಮಸ್ತೆ, ನಾನು ಡಾಕ್ಟರ್ ಕಾರ್ತಿಕ್ ಹಬೀಬ್, ಕನ್ಸಲ್ಟೆಂಟ್ ಆಯುರ್ವೇದಿಕ್ ಡರ್ಮಟಾಲಜಿಸ್ಟ್, ಶ್ರೀ ಸಾಯಿನಾಥ್ ಕ್ಲಿನಿಕ್, ಹುಬ್ಳಿ. ನೋಡಿ, ಆಯುರ್ವೇದದಲ್ಲಿ ಈ ಕಂಡೀಷನ್ ನ ಪಾದದಾರಿ ಅಂತ ಹೇಳ್ತೀವಿ. ಪಾದದಾರಿ ಅಂತ ಕೂಡಲೇ ಬರೀ ಪಾದಕ್ಕಷ್ಟೇ ಆಗುತ್ತೆ ಅಂತಲ್ಲ, ಕೈಗಳಿಗೂ ಆಗ್ಬೋದು. ಸೊ ನಾ ಎಲ್ಲಿ ಪಾದದಾರಿ ಅಂತ ಹೇಳ್ತೀನಿ ಅಲ್ಲಿ ಕೈ ಕಾಲು ಎರಡು ಇದೆ ಅಂತ ಅರ್ಥ. ನೋಡಿ, ಪಾದದಾರಿ ಅಂದ್ರೆ ಇದು ನಾರ್ಮಲ್ ಡ್ರೈ ಆಗಿರೋ ಕಂಡೀಷನ್ ಅಷ್ಟೇ ಅಲ್ಲ, ಇದು ಒಂದು ರೋಗ ಸ್ಥಿತಿ. ಪಾದದಾರಿ ಅಂದ್ರೆ ಚರ್ಮ ಬಿರುಕು ಬಿಡುದು ಅಂತ ಅರ್ಥ. ನ್ಯಾಚುರಲ್ ಆಗಿರ್ಬೇಕಾಗಿರುವಂತಹ ನ್ಯಾಚುರಲ್ ಮಾಯಿಶ್ಚರ್ ಮತ್ತೆ ಎಲಾಸ್ಟಿಸಿಟಿ ಕಡಿಮೆ ಆದಾಗ ಈ ಕಂಡೀಷನ್ ಆಗುತ್ತೆ. ಇದನ್ನ ಟ್ರೀಟ್ಮೆಂಟ್ ಮಾಡ್ಲಾರ್ದೆ ಕ್ರಮೇಣ ಬಿಟ್ಕೊಂಡು ಹೋದ ಹಿಂದೆ ಆ ಉರಿ, ನೋವು, ರಕ್ತ ಬರೋದು, ಡೀಪ್ ಆಗಿ ಕ್ರ್ಯಾಕ್ಸ್ ಆಗೋದು ಜಾಸ್ತಿ ಆಗುತ್ತೆ. ಹಾಗಿದ್ರೆ ಇದು ಯಾರಲ್ಲಿ ಜಾಸ್ತಿ? ಯಾರಿಗೆ ಜಾಸ್ತಿ ವಾತ ಮೈಯಲ್ಲಿ ಜಾಸ್ತಿ ಇರುತ್ತೋ ಅವರಿಗೆ ಡ್ರೈನೆಸ್, ರಫ್ನೆಸ್ ಜಾಸ್ತಿ. ಯಾರು ಜಾಸ್ತಿ ಬರಿಗಾಲಲ್ಲಿ ನಡೆದಾಡ್ತಾರೋ ಅವ್ರಿಗೆ ಜಾಸ್ತಿ. ಯಾರು ಅತಿ ಹೆಚ್ಚು ನೀರು ಕುಡಿಯೋದಿಲ್ಲ ಅವ್ರಿಗೆ ಜಾಸ್ತಿ. ಯಾರು ಬಹಳ ಹೊತ್ತು ಸೋಪಿನ ನೀರೊಳಗೆ ಅಥವಾ ಡಿಟರ್ಜೆಂಟ್ ನೀರೊಳಗೆ ಕೈ ಅಥವಾ ಕಾಲು ಹಾಕ್ತಾ ಇರ್ತಾರೆ ಅವ್ರಿಗೆ ಜಾಸ್ತಿ. ಪುವರ್ ನ್ಯೂಟ್ರಿಷನ್, ಯಾರು ಕರೆಕ್ಟಾಗಿ ಊಟ, ತರಕಾರಿ, ಹಣ್ಣುಗಳನ್ನ ತಿನ್ನೋದಿಲ್ಲ ಅವ್ರಿಗೆ ಜಾಸ್ತಿ. ಶುಗರ್ ಪೇಷಂಟ್ಸ್ಗಳಿಗೆ ಸ್ವಲ್ಪ ಜಾಸ್ತಿ, ಮತ್ತೆ ದಪ್ಪ ಇರೋರಿಗೆ ಜಾಸ್ತಿ. ಯಾಕೆಂದ್ರೆ ವೇಟ್ ಜಾಸ್ತಿ ಅವ್ರಿಗೆ ಕಾಲ್ ಮೇಲೆ ಬೀಳುತ್ತಲ್ಲ, ಸೊ ಅವ್ರಿಗೆ ಜಾಸ್ತಿ. ಬಂದಾಗ ಪೇಷಂಟ್ಸ್ ಮಾಡೋ ಕಾಮನ್ ಮಿಸ್ಟೇಕ್ ಏನಂದ್ರೆ ಆ ಚರ್ಮನ ಸುಲಿತಾ ಹೋಗ್ತಾರೆ. ಅದೇನ್ ಕ್ರ್ಯಾಕ್ಸ್ ಆಗಿರುತ್ತಲ್ಲ ಅದನ್ನ ಸುಲಿತಾ ಹೋಗೋದು, ಬ್ಲೇಡ್ ತಗೊಂಡು ಅದನ್ನ ಕಟ್ ಮಾಡೋದು, ಮತ್ತೆ ನನಗೆ ಇನ್ನೂ ಸಣ್ಣದಾಗಿದೆ ಕ್ರ್ಯಾಕ್ಸ್, ಈಗಲೇ ಏನಕ್ಕೆ ಟ್ರೀಟ್ಮೆಂಟ್ ಅಂತ ಹೇಳಿ ಅಲಕ್ಷ್ಯ ಮಾಡ್ಕೊಂತ ಹೋಗೋದು. ಡಾಕ್ಟರ್ ಕೊಟ್ಟರು ಮಾಯಿಶ್ಚರ್ ಕ್ರೀಮ್ ಇರ್ಬೋದು ಅಥವಾ ಬೇರೆ ಕ್ರೀಮ್ ಇರ್ಬೋದು, ಅದನ್ನ ಜಸ್ಟ್ ನೈಟ್ ಅಷ್ಟೇ ಯೂಸ್ ಮಾಡೋದು. ಹಾಗಿದ್ರೆ ಬಂದಿದೆ ಅಂದ್ರೆ ಏನ್ ಮಾಡ್ಬೇಕು? ಡಾಕ್ಟರ್ ಕಡೆ ಮೊದಲು ಕನ್ಸಲ್ಟ್ ಮಾಡಬೇಕು. ಅವ್ರು ಕೊಟ್ಟಿರೋ ಕ್ರೀಮ್ ನ ರೆಗ್ಯುಲರ್ ಆಗಿ 3 ರಿಂದ 4 ಸತಿ ಹಚ್ಚಬೇಕು. ಹಚ್ಚೋಕ್ಕಿಂತ ಮುಂಚೆ ಒಂದು 10 ನಿಮಿಷ ಕಾಲ್ಗಳನ್ನ ಅಥವಾ ಕೈಗಳನ್ನ ಬಿಸಿನೀರಲ್ಲಿ ಎದ್ದು ಇಡಬೇಕು. ಅದನ್ನ ಇಟ್ಟಾದ್ಮೇಲೆ ನಾರ್ಮಲ್ ಆಗಿ ಸ್ಕ್ರಬ್ ಮಾಡ್ಬೇಕು. ಅಂದ್ರೆ ಯಾವ್ದಾರ ರಫ್ ಆಗಿರೋ ಟವಲ್ ಇರ್ಬೋದು, ಬೇರೆ ಏನಾರ ಐಟಮ್ ತಗೊಂಡು ಜಸ್ಟ್ ರಬ್ ಮಾಡ್ಬೇಕಷ್ಟೇ. ಯಾವ್ದೇ ತರ ಕಟ್ ಮಾಡೋದು, ಚಾಕು ತಗೊಂಡು, ಬ್ಲೇಡ್ ತಗೊಂಡು ಕಟ್ ಮಾಡೋದು ಇವನ್ನೆಲ್ಲ ಮಾಡಬಾರ್ದು. ಅತಿ ಹೆಚ್ಚು ನೀರು ಕುಡಿಬೇಕು. ಇಂಟರ್ನಲ್ ಆಯಿಲಿನೆಸ್ ಅಂದ್ರೆ ತುಪ್ಪ ತಗೊಳ್ಳೋದು, ಮತ್ತೆ ಎಣ್ಣೆ, ಜಿಡ್ಡಿನ ಐಟಮ್ ಅಂದ್ರೆ ಜಂಕ್ ಐಟಮ್ಸ್ ತಗೊಳ್ಳೋದಲ್ಲ, ಆಯಿಲಿ ಐಟಮ್ಸ್ ತಗೋಬೇಕು ಕೆಲವು. ಮತ್ತೆ ಬರಿಗಾಲ್ನಲ್ಲಿ ಅಡ್ಡಾಡಬಾರ್ದು. ಚಪ್ಪಲೆಲ್ಲ ಯೂಸ್ ಮಾಡ್ಕೋಬೇಕು. ಸಾಫ್ಟ್ ಚಪ್ಪಲ್ ಯೂಸ್ ಮಾಡ್ಬೇಕು. ಡಾಕ್ಟರ್ ಚಪ್ಪಲ್ ಅಂತ ಹೇಳ್ತಾರಲ್ಲ ಅದನ್ನ ಯೂಸ್ ಮಾಡಬೇಕು. ಹಾರ್ಶ್ ಆಗಿರೋ ಸೋಪು, ಡಿಟರ್ಜೆಂಟ್ ಅಲ್ಲಿ ಬಹಳ ಹೊತ್ತು ನಿಂತ್ಕೋಬಾರ್ದು. ನಿಮಗೂ ಏನಾದ್ರೂ ಕೈ ಕಾಲು ಒಡೆಯೋದು ಈ ಸಮಸ್ಯೆ ಬಹಳ ದಿವಸದಿಂದ ಇದ್ರೆ ಸಾಯಿನಾಥ್ ಕ್ಲಿನಿಕ್ಗೆ ಬಂದು ಭೇಟಿಯಾಗಿ. ನಮಸ್ತೆ.